ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಕ್ಷಿತಾ ಪ್ರದೀಪ್ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ಸ್ಪೆಷಲ್ ಏನಪ್ಪ ಅಂತ ಅಂದರೆ ನಮ್ಮ ಪತಿದೇವರು ಏನೋ ಒಂದು ರೆಸಿಪಿ ಟ್ರೈ ಮಾಡ್ತಾಯಿದ್ದಾರೆ. ಹಲೋ ಹಸ್ಬೆಂಡ್, ಏನು ಮಾಡ್ತಾಯಿದ್ದೀರಾ? ಬಿಗ್ ಬಾಸ್ ರೆಸಿಪಿ ಕೇಳಿಸ್ತಿಲ್ಲ. ಬಿಗ್ ಬಾಸ್ ರೆಸಿಪಿ ಅದು ಐತಲ್ಲ, ಏನು? ರಘು ಸರ್ ಮತ್ತು ರಕ್ಷಿತ್ ಅವ್ರು ಮಾಡಿದ್ರಲ್ಲ, ಅದೇ ಎಗ್ ಪೊಟೆಟೊ ಎಗ್ ರೆಸಿಪಿ. ಹ್ಞೂ, ಅದಕ್ಕೆ ಏನೇನು ಬೇಕಂದರೆ, ಒಂದು ಪೊಟೆಟೊ ಬೇಕು. ಈಗ ಪೊಟೆಟೊ ಎಗ್ ಮಾಡ್ತಾಯಿದ್ದೀರಾ? ಏನೇನು ಬೇಕು ಇದಕ್ಕೆ ಹೇಳ್ಬಿಡಿ ಒಂಚೂರು. ಈ ಥರ ಸ್ಕಿನ್ ರಿಮೂವ್ ಮಾಡಿಬಿಟ್ಟು ಈ ಥರ ಫ್ರೆಂಚ್ ಫ್ರೈಸ್ ಥರ ಸ್ಲೈಸ್ ಮಾಡಬೇಕು. ಫ್ರೆಂಚ್ ಫ್ರೈಸ್ ಥರ ಕಟ್ ಮಾಡಿಕೊಂಡು ಸ್ಲೈಸ್ ಮಾಡಿ. ಚೆನ್ನಾಗಿ ಮಾಡ್ತೀನಿ ಅಂತ ನಂಬಿಕೆ ಇದೆಯಾ ನಿಮಗೆ? ನೋಡೋಣ, ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಈ ಥರ ಫ್ರೆಂಚ್ ಫ್ರೈಸ್ ಥರ ಕಟ್ ಮಾಡಿಕೊಂಡು ಎಷ್ಟು ಪೊಟೆಟೊ ತಗೋ? ಒಂದೇ ಸಾಕಾ? ಒಂದೇ ಸಾಕು. ಅವ್ರು ತಗೊಂಡಿರೋದು ಒಂದೇ, ಹಂಗಾಗಿ ನಾನು ಒಂದೇ ತಗೊಂಡಿದ್ದೀನಿ. ಸಾಕು, ಇಬ್ಬರು ಸ್ನ್ಯಾಕ್ಸ್ಗೆ ಒಂದು ಸಾಕು. ಚೆನ್ನಾಗಿ ಬಂದರೆ ನೀವೇ ಮಾಡ್ಕೊಡ್ಬೇಕಾಗುತ್ತೆ ಯಾವಾಗಲೂ. ಚೆನ್ನಾಗಿ ಬಂದರೆ ನೀವು ಹೇಳ್ಬೇಕಾಗಿಲ್ಲ, ನಮಗೆ ಬೇಕಾಗುತ್ತೆ, ಹಾಗಾಗಿ ನಾವು ಮಾಡ್ತಿರ್ತೀವಿ. ಒಂದು ಪೊಟೆಟೊ ಮಾಡ್ತಾಯಿದ್ದೀನಿ ಅಂತ ಟೀ ಬೇರೆ ಮಾಡಿಕೊಟ್ರು. ಪಾಪ ಮಾಡ್ತಾಯಿದ್ದೀರಲ್ಲ ಅಂತ, ಸುಸ್ತಾಗುತ್ತೆ ಅಂತ. ಎನರ್ಜಿ ಟೀ. ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪನೇ ಸಾಕನ್ಸುತ್ತೆ, ಅಷ್ಟೊಂದೇನು ಅವರು ಹಾಕಿರಲಿಲ್ಲ. ನೆಕ್ಸ್ಟ್ ಬ್ರೈನ್ ಫ್ರೈಗೆ ಬೇಕಾಗುತ್ತೆ. ನೆಕ್ಸ್ಟ್ ಏನೇನು ಬೇಕು ಇದಕ್ಕೆ? ಪೊಟೆಟೊ ಮತ್ತು ಕೊರಿಯಂಡರ್ ಅಷ್ಟೇ, ಖಾರದ ಪುಡಿ, ಸಾಲ್ಟ್ ಅಷ್ಟೇ, ಬೇರೆ ಏನು ಹಾಕಿಲ್ಲ. ಅವರಿಗೆ ಒಂದು ಗೈಸ್, ಇವಾಗ ಒಂದು ಪ್ಯಾನ್ ತಗೊಳ್ಳೋಣ. ಪ್ಯಾನ್ ತಗೊಂಡು ಪ್ಯಾನ್ ಇಟ್ಟು ಅದು ತವಾ ಬಿಸಿ ಆಗಬೇಕಾ? ಸ್ವಲ್ಪ ಇಷ್ಟು ಆಯಿಲು ಮತ್ತು ಆಯಿಲ್ ಹಾಕಿ, ಮುಂದೆ ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಚೆನ್ನಾಗಿದೆ ಮಾಡಿ. ಫ್ರೆಂಚ್ ಫ್ರೈಸ್ ಇದು ಎಷ್ಟೊತ್ತು ಬೇಕು ಬೇಗುತ್ತೆ? ಒಂದು 5 ನಿಮಿಷ ಬೇಕು. ನಾಳೆ ಕಚ್ಚಿಕೊಂಡು ತಂದೂರಿ ಇಷ್ಟ. ಮೊಟ್ಟೆ ಬೇಕಾದ್ರೆ ಇನ್ನೊಂದು ಹಾಕಿ. ಏನು ಮಾಡ್ತಿದ್ದು ಇಷ್ಟನಾ? ನೆಕ್ಸ್ಟ್ ಇದು ಫ್ರೈ ಆಗಬೇಕಾ? ಅಂದರೆ ಎಲ್ಲ ಸೈಡು ಫ್ರೈ ಆಗಬೇಕು. ಆ್ಯಕ್ಚುಲಿ ಈ ಥರ ನಾನು ಸ್ವಲ್ಪ ಡೀಪ್ ಫ್ರೈ ಮಾಡಿದ್ದೀನಿ. ಯಾಕೆ ಅಂದರೆ ಇಷ್ಟೇನಾ? ಅಲ್ಲ, ಇಷ್ಟು ಫ್ರೈ ಆದರೆ ಸಾಕಾ? ಇಷ್ಟು ಮಾಡಿರಲಿಲ್ಲ. ಆ್ಯಕ್ಚುಲಿ ನಾನು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಹಸಿ ಥರ ಕಾಣಿಸ್ತಿತ್ತು, ಅದು ಕ್ರಿಸ್ಪಿ ಆಗುತ್ತೆ, ಕ್ರಿಸ್ಪಿ ಆಗಲಿ ಅಂದ್ಬಿಟ್ಟು ಸ್ವಲ್ಪ ನಾನು ಜಾಸ್ತಿ ಮಾಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಇದನ್ನು ಒಂದು ಚಿಕ್ಕ ಪಾತ್ರೆ ತೆಗೆದಿಟ್ಕೊಂಡಾದ್ಮೇಲೆ ಎಗ್ ಹಾಕೋಣ. ಹಲೋ ಏನು ತಿಂತಾಯಿದ್ದೀರಾ ತಾವು? ಉಮಾನಿ ಅಲ್ವಾ? ನನಗೆ ಇವಾಗ 2 ಮೊಟ್ಟೆಯನ್ನು ಹಾಕೋಣವೇ. ಒಂದು ಸೈಡ್ಗೆ ಮೊಟ್ಟೆ, ಎಷ್ಟು ಮೊಟ್ಟೆ?
2 ಹಾಕೋಣ ಸದ್ಯಕ್ಕೆ. ಈಗ ಬೇಕು ಅಂದ್ರೆ 3 ಹಾಕ್ಬೋದು, ನಿಮ್ಮ ಒಂದು ಇದು ತಿನ್ನೋದ್ರೆ. ಹ್ಞೂ 2 ಹಾಕಿ ಉಪ್ಪು ಖಾರ ನೆಕ್ಸ್ಟು ಚಿಲ್ಲಿ ಪೌಡರು. ಸಾಲ್ಟ್, ಮತ್ತು ಇದು ನಾವು ಮಾಡ್ಕೊಂಡು ಫ್ರೈ ಮಾಡಿದ್ದೀವಲ್ಲ ಅದು. ಇದು ಸ್ಕ್ರಂಬಲ್ ಮಾಡೋದು ಬೇಡವಾ? ಮಾಡಬೇಕು. ಈಗ ಮಿಕ್ಸ್ ಮಾಡಬೇಕಾ? ಚಿಲ್ಲಿ ಪೌಡರ್ ಹಾಕೋಣ, ಚೆನ್ನಾಗಿರುತ್ತೆ ಟೇಸ್ಟ್. ಇನ್ನು ಎಕ್ಸ್ಟ್ರಾ ಸ್ಪೈಸಿ ಪುರಿ ಕಮ್ಮಿ ಮಾಡಿಕೊಂಡು ಫುಲ್ ಇಷ್ಟೇ ಆಗೋಯ್ತು. ಆಗಿಲ್ಲ ಆಲ್ರೆಡಿ. ಇವಾಗ ರೆಡಿ ಆಗಿದೆ ಪೊಟೆಟೊ ಎಗ್. ಹಾಕ್ಕೊಂಡು ಚೂರು ಮತ್ತು ಗಾರ್ನಿಷ್, ಚೂರು ಲೆಮನ್ ಹಾಕ್ಕೊಂಡು ಓಕೆ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿ ಹೇಳಿ ಬೇಗ. ಟೇಸ್ಟ್ ಮಾಡ್ತಾ ಇದ್ದೀನಿ. ಸ್ಪೆಷಲ್ ರಸಗ ಈ ಎಗ್ಗು ಜೊತೆಗೆ ತಿನ್ನೋಣ. ಪಕ್ಕ ಚೆನ್ನಾಗಿದೆ. ಹೌದಾ? ನೋಡಿದ್ರಲ್ಲ ಗೈಸ್, ಪೊಟೆಟೊ ಎಗ್ ರೆಸಿಪಿ, ಬಿಗ್ ಬಾಸ್ ರೆಸಿಪಿ. ಇದು ಚೆನ್ನಾಗಿದೆ, ಮಾಡ್ಕೊಂಡು ತಿನ್ಬೋದು. ಸ್ನ್ಯಾಕ್ಸ್ಗೆಲ್ಲ ಚೆನ್ನಾಗಿದೆ. ಮತ್ತು ಇದೇ ಥರ ವೀಡಿಯೋಸ್ ಬೇಕು, ಫುಡ್ ಮಾಡೋದು, ಫುಡ್ ವ್ಲಾಗ್ಸ್ ಬೇಕು ಅಂತ ಅಂದರೆ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು. ಬಾಯ್ ಬಾಯ್.